ಕ್ಯಾಬಿನೆಟ್ ವಿಚಾರಕ್ಕೆ ಮೀಟಿಂಗ್ ಮೇಲೆ ಮೀಟಿಂಗ್ ನಡೀತಾ ಇದೆ. ದೆಹಲಿಯಲ್ಲಿ ಹೈಕಮಾಂಡ್ ನಾಯಕರ ಸರಣಿ ಸಭೆ ಕೂಡ ನಡೆದಿದೆ. ನಿನ್ನೆ ರಾತ್ರಿಯೂ ಕೂಡ ಹೈಕಮಾಂಡ್ ನಾಯಕರ ಮೀಟಿಂಗ್ ಆಗಿತ್ತು. ಇಂದು ಕೂಡ ಮಲ್ಲಿಕಾರ್ಜುನ ಖರ್ಗೆ ನಿವಾಸದಲ್ಲಿ ಸಭೆ ನಡೆಯುತ್ತೆ. ಕೆಲವೇ ಕ್ಷಣದಲ್ಲಿ ದೆಹಲಿಯಲ್ಲಿ ಖರ್ಗೆ ನಿವಾಸದಲ್ಲಿ ಸಭೆ ನಡೆಯುತ್ತೆ. ಮಲ್ಲಿಕಾರ್ಜುನ್ ಖರ್ಗೆ, ವೇಣುಗೋಪಾಲ್, ಸುರ್ಜೇವಾಲಾ ಚರ್ಚೆ ಮಾಡಲಿದ್ದಾರೆ. ನೋಡಿ, ಈಗಾಗಲೇ ಪಟ್ಟಿ ಏನು ಫೈನಲ್ ಮಾಡಿದೆ ಹೈಕಮಾಂಡ್ ಕರೆಗಾಗಿ ಒಂದು ಕಡೆ DK ಅವರು ಕೂಡ ಕಾದು ಕುಳಿತಿದ್ದಾರೆ. ಅದೇ ರೀತಿಯಾಗಿ ಹೈಕಮಾಂಡ್ ಮತ್ತೆ CM ಇಂದ ಕರೆ ಬರುತ್ತೆ ಅಂತೇಳಿ ಶಾಸಕರುಗಳು ಕೂಡ ಅಷ್ಟೇ ಕಾತರದಿಂದ ಕಾಯ್ಕೊಂಡು ಕೂತಿದ್ದಾರೆ. ಅವ್ರಿಗೂ ಕೂಡ ಬಹಳಷ್ಟು ಟೆನ್ಷನ್ಗಳು ಶುರುವಾಗಿರೋದು. ಕ್ಯಾಬಿನೆಟ್ ವಿಚಾರವಾಗಿ ಮೀಟಿಂಗ್ ಮೇಲೆ ಮೀಟಿಂಗ್ಗಳು ನಡೀತಾನೇ ಇದೆ. ದೆಹಲಿಯಲ್ಲಿ ಹೈಕಮಾಂಡ್ ನಾಯಕರ ಸರಣಿ ಸಭೆ ನಿನ್ನೆ ರಾತ್ರಿಯೂ ಕೂಡ ನಡೆದಿತ್ತು. ಆ ಒಂದು ಮೀಟಿಂಗ್ನಲ್ಲಿ ಬಹಳಷ್ಟು ಚರ್ಚೆಗಳು ಕೂಡ ಆಗಿತ್ತು. ಇವತ್ತು ಕೂಡ ಮಲ್ಲಿಕಾರ್ಜುನ್ ಖರ್ಗೆ ಅವರ ನಿವಾಸದಲ್ಲಿ ಸಭೆ ಆಗುತ್ತೆ. ಮೀಟಿಂಗ್ ಮಾಡೋದಕ್ಕೆ ಎಲ್ಲ ರೀತಿಯ ಸಿದ್ಧತೆಯನ್ನು ಮಾಡಿಕೊಳ್ತಿದ್ದಾರೆ. ಇನ್ನೇನು ಕೆಲವೇ ಕ್ಷಣದಲ್ಲಿ ದೆಹಲಿಯ ಖರ್ಗೆ ನಿವಾಸದಲ್ಲಿ ಸಭೆ ಮಾಡೋದಕ್ಕೆ ಮುಂದಾಗ್ತಾ ಇದ್ದಾರೆ. ಮಲ್ಲಿಕಾರ್ಜುನ ಖರ್ಗೆ, ವೇಣುಗೋಪಾಲ್ ಅವರು, ಸುರ್ಜೇವಾಲಾ ಅವರು ಸೇರಿ ಚರ್ಚೆಯನ್ನು ಮಾಡೋದಕ್ಕೆ ಮುಂದಾಗ್ತಾ ಇದ್ದಾರೆ. ಅಂತೂ ಇಂತೂ ಸಂಪುಟ ಒಂದು ವಿಸ್ತರಣೆ ಆಗ್ತಾ ಇದೆ. ಕ್ಯಾಬಿನೆಟ್ ಸಂಬಂಧಪಟ್ಟಂತೆ 20 ಹೆಸರುಗಳನ್ನು ಫೈನಲ್ ಮಾಡಬೇಕು. ಆ ಫೈನಲ್ ಆಗಿರುವಂತಹ ಲೀಸ್ಟ್ ಈಗ ಹೈಕಮಾಂಡ್ ಕೈನಲ್ಲಿದೆ. ಇನ್ನೇನು ಘೋಷಣೆ ಮಾಡೋದೊಂದೇ, ಯಾರ್ಯಾರು ಅಂತ ಘೋಷಣೆ ಮಾಡೋದು ಒಂದೇ. ಸದ್ಯ ಈ ಒಂದು ಕ್ಯಾಬಿನೆಟ್ ಲೀಸ್ಟ್ ಫೈನಲ್ ಆಗಿರೋದ್ರಿಂದ ಎಲ್ಲರಲ್ಲೂ ಕೂಡ ಆತಂಕ, ಒಂದು ರೀತಿ ಕ್ಯೂರಿಯಾಸಿಟಿ ಜೊತೆಗೆ ಟೆನ್ಷನ್ ಕೂಡ ಹೆಚ್ಚಾಗ್ತಾ ಇರೋದು. ಮಲ್ಲಿಕಾರ್ಜುನ್ ಖರ್ಗೆ, ವೇಣುಗೋಪಾಲ್, ಸುರ್ಜೇವಾಲಾ